ನಮಸ್ಕಾರ ಗೆಳೆಯರೆ. 2021ರಲ್ಲಿ ಭಾರತವು ಅಮೆರಿಕಾದ B1 ಲ್ಯಾನ್ಸರ್ ಬಾಂಬರ್ ಅನ್ನ ಖರೀದಿಸಲು ತುಂಬಾ ಹತ್ತಿರದಲ್ಲಿತ್ತು. ಅದಕ್ಕಾಗಿಯೇ ಫೆಬ್ರವರಿ 2021ರಲ್ಲಿ ಬೆಂಗಳೂರಿನಲ್ಲಿ ಏರ್ ಶೋ ನಡೆದಾಗ ಮೊದಲ ಬಾರಿಗೆ B1 ಲ್ಯಾನ್ಸರ್ ಬಾಂಬರ್ ಅಲ್ಲಿಗೆ ಬಂದಿತ್ತು. ಹಾಗೂ ಅದು ಕೇವಲ ಬರುವುದಷ್ಟೇ ಅಲ್ಲದೆ ಭಾರತದ ತೇಜಸ್ ಯುದ್ಧ ವಿಮಾನದೊಂದಿಗೆ ಹಾರಾಟವನ್ನ ನಡೆಸಿತ್ತು. ಇದರಲ್ಲಿ ನೀವು ನೋಡಬಹುದು ಭಾರತದ ತೇಜಸ್ ಯುದ್ಧ ವಿಮಾನಗಳು ಈ B1 ಲ್ಯಾನ್ಸರ್ ಬಾಂಬ್ ಅನ್ನ ಹೇಗೆ ಎಸ್ಕಾರ್ಟ್ ಮಾಡ್ತಾ ಇವೆ ಅನ್ನೋದು. ಹಾಗೂ ಆ ಸಮಯದಲ್ಲಿ ವಿಡಿಯೋ ಪ್ರಪಂಚದಾದ್ಯಂತ ವೈರಲ್ ಆಗಿತ್ತು. ನೋಡಿ, ನಮ್ಮ ಭಾರತದ ಸ್ವದೇಶಿ ಯುದ್ಧ ವಿಮಾನವು ಹೇಗೆ ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಆಯುಧವಾದ ಸೂಪರ್ ಸಾನಿಕ್ ಬಾಂಬರ್ನೊಂದಿಗೆ ಹಾರ್ತಾ ಇದೆ ಅನ್ನೋ ಚರ್ಚೆಗಳು ನಡೆಯುತ್ತಿದ್ದು ಇದೊಂದು ಐಕಾನಿಕ್ ಆಗಿತ್ತು. ಆದ್ರೆ ಆಗ ಏನಾಯ್ತು ಅಂತಂದ್ರೆ, ಅದೇ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಅಮೆರಿಕಾದಲ್ಲಿರಲಿಲ್ಲ. ಜೋ ಬೈಡನ್ ಅಧಿಕಾರಕ್ಕೆ ಬಂದಿದ್ರು. ಹಾಗೂ ಜೋ ಬೈಡನ್ ಅಧಿಕಾರಕ್ಕೆ ಬಂದ ತಕ್ಷಣ ಈ ಒಪ್ಪಂದವು ಕ್ರಮೇಣ ತಣ್ಣಗಾಗುತ್ತಾ ಹೋಯಿತು ಮತ್ತು ಅಂದಿನಿಂದ ಇಲ್ಲಿಯವರೆಗೆ ಅದರ ಬಗ್ಗೆ ಯಾವುದೇ ಚರ್ಚೆನೇ ನಡೆದಿಲ್ಲ. ಇನ್ನೂವರೆಗೂ ಈ B1 ಲ್ಯಾನ್ಸರ್ ಭಾರತಕ್ಕೆ ಹಿಂತಿರುಗೇ ಇಲ್ಲ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ಬಂದಿರುವುದರಿಂದ ಆ ರೀತಿಯಲ್ಲಿ B1 ಲ್ಯಾನ್ಸರ್ ಕೂಡ ಭಾರತಕ್ಕೆ ಮರಳುತ್ತಿದೆ. ಆಕ್ಚುಲಿ ಇದೇ ಫೆಬ್ರವರಿಯ ಮುಂದಿನ ವಾರ ಬೆಂಗಳೂರಿನಲ್ಲಿ ನಡೆಯಲಿರುವ ಏರೋ ಇಂಡಿಯಾ ಏರ್ ಶೋನಲ್ಲಿ ಅಮೆರಿಕಾದ B1 ಲ್ಯಾನ್ಸರ್ ಬಾಂಬರ್ ಇರಲಿದೆ ಅನ್ನೋದನ್ನ US ಸೈನ್ಯ ದೃಢಪಡಿಸಿದೆ. ಹಾಗೂ ಇದಷ್ಟೇ ಅಲ್ಲದೆ ಇದು ಮತ್ತೆ ಭಾರತದಲ್ಲಿ ಹಾರಾಟ ನಡೆಸಿ ಭಾರತೀಯ ಸೇನೆಯ ಮುಂದೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದೆ. ಅದಕ್ಕಾಗಿ ಈ ಬಾಂಬರ್ ಖರೀದಿಸುವುದಕ್ಕಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಮತ್ತೆ ಚರ್ಚೆಗಳು ಪ್ರಾರಂಭವಾಗಬಹುದನ್ನೋ ವರದಿಗಳು ಬರ್ತಾ ಇವೆ. ಹಾಗೂ ಇದನ್ನು ನಂಬಿ ಗೆಳೆಯರೆ, ಇದು ಭಾರತೀಯ ಇತಿಹಾಸದಲ್ಲಿನ ಅತಿ ದೊಡ್ಡ ರಕ್ಷಣಾ ಒಪ್ಪಂದವಾಗಬಹುದು. ಯಾಕಂದ್ರೆ ಇದರ ಹಿಂದಿನ ತರ್ಕವನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಅತಿ ದೊಡ್ಡ ಶತ್ರು ಚೀನಾ, ಅದರ ಜನಸಂಖ್ಯೆಯ 95% ಭಾರತದಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿ ವಾಸಿಸುತ್ತಿದೆ. ಇದು ಜಪಾನ್ ಮತ್ತು ಉತ್ತರ ಕೊರಿಯಾದ ಬದಿಯಲ್ಲಿದೆ. ಅವರ ಹೆಚ್ಚಿನ ದೊಡ್ಡ ನಗರಗಳು ಬೀಜಿಂಗ್, ಶಾಂಘೈ, ಶಿಂಜಿನ್ ಮುಂತಾದವುಗಳು ಅಲ್ಲಿದ್ದು ಅವರ ಸಂಪೂರ್ಣ ಆರ್ಥಿಕತೆಯು ಕೂಡ ಅಲ್ಲೇ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನಾಳೆಗೆ ಕಾನ್ಫ್ಲಿಕ್ಟ್ ಅಥವಾ ಯುದ್ಧ ನಡೆದರೆ ನಮಗೆ ದೂರದವರೆಗೆ ಕ್ರಮಿಸಬಹುದಾದ ಮತ್ತು ಶತ್ರು ದೇಶದ ಮೇಲೆ ಭಾರಿ ಬಾಂಬ್ ದಾಳಿ ಮಾಡಬಹುದಾದ ದೀರ್ಘ ವ್ಯಾಪ್ತಿಯ ಬಾಂಬರ್ಗಳು ಬೇಕಾಗ್ತವೆ. ಹಾಗೂ ಅವುಗಳು ಇವರ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇರುವಂಥದ್ದನ್ನು ಕೂಡ ನಾಶಪಡಿಸುವಂತಾಗಿರಬೇಕು. ಆದರೆ ಇಲ್ಲಿಯವರೆಗೂ ನಮ್ಮ ಹತ್ರ ಒಂದೇ ಒಂದು ಬಾಂಬರ್ ವಿಮಾನ ಇಲ್ಲ. ಇದಕ್ಕೆ ವಿರುದ್ಧವಾಗಿ ನಮ್ಮ ಶತ್ರು ರಾಷ್ಟ್ರ ಚೀನಾದಲ್ಲಿ ಅಂತಹ ಡಜನ್ ಗಟ್ಟಲೆ ಬಾಂಬರ್ಗಳಿವೆ. ಈ ಬಾಂಬರ್ಗಳ ಮೂಲಕ ಅವರು ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಆದರೆ ಅವುಗಳಿಗೆ ಪ್ರತಿಕ್ರಿಯಿಸಲು ನಮ್ಮಲ್ಲಿ ಒಂದೇ ಒಂದು ಬಾಂಬರ್ ಕೂಡ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸೈನ್ಯದಲ್ಲಿ ಸೂಪರ್ ಸಾನಿಕ್ ಬಾಂಬರ್ ಬಂದರೆ ಆಗ ಅದು ಚೀನಾ ವಿರುದ್ಧ ನಮ್ಮ ಸ್ಟ್ರೈಕ್ ಕೆಪಬಿಲಿಟಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಯಾಕಂದರೆ ಇದನ್ನು ನೆನಪಿಡಿ ಗೆಳೆಯರೆ, ಈ ಬಾಂಬರನ್ನು ಕೇವಲ ಬಾಂಬುಗಳನ್ನು ಬೀಳಿಸುವುದಕ್ಕಾಗಿ ಅಷ್ಟೇ ಬಳಸಲಾಗುವುದಿಲ್ಲ. ಇದನ್ನು ನೀವು ಶತ್ರುಗಳ ವಿರುದ್ಧ ಗಾಳಿಯಿಂದ ಹೈಪರ್ಸೋನಿಕ್ ಕ್ಷಿಪಣಿಯನ್ನು ಉಡಾಯಿಸಲು ಬಯಸಿದರೆ ಆಗ ನಿಮಗೆ ಒಂದು ಬಾಂಬರ್ನ ಅಗತ್ಯ ಬೀಳ್ತದೆ. ಒಂದು ವೇಳೆ ನೀವು ಶತ್ರುಗಳ ಮೇಲೆ ಡಜನ್ ಗಟ್ಟಲೆ ಪರಮಾಣು ಬಾಂಬ್ಗಳನ್ನು ಬೀಳಿಸೋದಕ್ಕೆ ಬಯಸಿದ್ರೂ ಕೂಡ ನಿಮಗೆ ಬಾಂಬರ್ ಬೇಕು. ಹಾಗೂ ನೀವು ಶತ್ರುವನ್ನು ಹೆದರಿಸಿ ಅವರನ್ನು ಭಯದಲ್ಲಿಡಲು ಬಯಸೋದಾದರೆ ಆಗ ನೀವು ಅವರ ಗಡಿಯ ಹತ್ತಿರದಿಂದ ಈ ಬಾಂಬರನ್ನು ಹಾರಿಸಬೇಕಾಗ್ತದೆ. ಅದಕ್ಕಾಗಿ ಈ ಬಾಂಬರ್ ಭಾರತೀಯ ಸೇನೆಗೆ ಪ್ರತಿಯೊಂದು ಅಂಶ ಮತ್ತು ರಣನೀತಿಯ ಪ್ರಕಾರದಿಂದ ಸೂಕ್ತವಾಗಿದೆ. ಹಾಗೂ ನೀವು ಯಾವುದೇ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರನ್ನು ಕೇಳಿದರೆ ಅವರು ಭಾರತೀಯರಾಗಿರಲಿ ಅಥವಾ ವಿದೇಶಿಯರೇ ಆಗಿರಲಿ, ಅವರು ನಮಗೆ ನಿಜವಾಗಿಯೂ ಅರ್ಜೆಂಟಾಗಿ ಬಹಳಷ್ಟು ಬಾಂಬರ್ಗಳು ಬೇಕಾಗ್ತವೆ ಅನ್ನೋದನ್ನು ಹೇಳ್ತಾರೆ. ಕನಿಷ್ಠ 3ರಿಂದ 5 ಬೇಕೇ ಬೇಕು. ಹಾಗೂ ಅವುಗಳನ್ನು ಕೇವಲ ನೀವು ಅಮೆರಿಕಾದಿಂದ ಮಾತ್ರ ಖರೀದಿಸಬೇಕಾಗಿಲ್ಲ. ಯಾಕಂದರೆ ನಮಗೆ ಇನ್ನೊಂದು ಆಯ್ಕೆ ಇದೆ. ಇನ್ನೊಂದು ಆಯ್ಕೆ ಅಂದರೆ ರಷ್ಯಾದ TU ಸೀರೀಸ್ನ ಬಾಂಬರ್. ನಾವು ಬಯಸೋದಾದರೆ ಅದನ್ನು ಸಹ ಖರೀದಿಸಬಹುದು. ಆದಾಗ್ಯೂ ಅದು ಏನೇ ಇರಲಿ, ಅದು ಅಮೆರಿಕಾದೇ ಆಗಿರಲಿ ಅಥವಾ ರಷ್ಯಾದೇ ಆಗಿರಲಿ, ನಮಗೆ ಸಾಧ್ಯವಾದಷ್ಟು ಬೇಗ ಈ ಬಾಂಬರ್ ಅಂತೂ ಬೇಕೇ ಬೇಕು. ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ.